ಉದಯ ಟಿವಿ ಅಂತಂದ್ರೆ ನನಗೆ ಫಸ್ಟ್ ನೆನಪಾಗೋದು ನನ್ನ ಲೈಫಲ್ಲಿ ಏನಾದರೂ ಒಂದು ಚಾನಲ್ ಅಂತ ನೋಡಿದರೆ ಅದು ಉದಯ ಟಿವಿನೇ. ಯಾಕಂತಂದರೆ ಆವಾಗ ಹಳ್ಳಿಗಳಲ್ಲಿ ಕೇಬಲ್ಗಳು ಬರ್ತಾ ಇದ್ದು DD9 ಆ ಥರ ಬಿಟ್ಟರೆ ಉದಯ ಟಿವಿ ಒಂದೇ ನಮಗೆ ಎಂಟರ್ಟೈನ್ಮೆಂಟ್. ಅಂದರೆ ಎಲ್ಲದಕ್ಕೂ ಒಂದು ಮುನ್ನುಡಿ ಅಂತ ಇರುತ್ತಲ್ಲ, ಆ ಥರ ಉದಯ ಟಿವಿ ಅಂತ ಅನ್ಬೋದು. ಯಾಕಂದರೆ ಮನೆಗಳನ್ನು ರೀಚ್ ಆದಂಥದ್ದು, ಮನಗಳನ್ನು ರೀಚ್ ಆದಂಥದ್ದು ಟಿ ವಿ ಬಗ್ಗೆ. ಟಿ ವಿ ಅಂದ್ರೇ ಉದಯ ಟಿವಿ ಅನ್ನೋ ಥರ ಆಗೋಗಿತ್ತು. ಸೊ ಅಷ್ಟೊಂದು ಬ್ರ್ಯಾಂಡ್ ಆದಂಥ ಟಿ ವಿ ಆ್ಯಂಡ್ ಜನಗಳನ್ನು ಅಷ್ಟೊಂದು ಮನೋರಂಜನೆ ನೀಡಿದಂಥ ಟಿ ವಿ. ಎಲ್ಲ ಟಿ ವಿಗಳಿಗೂ ಮೂಲ ಟಿ ವಿ ಉದಯ ಟಿ ವಿ ಅಂತ ಅನ್ಬೋದು. ಬಹಳ ಖುಷಿ ಅನಿಸುತ್ತೆ ಧ್ರುವ ದಸರಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬಂದಿರೋದು. ಆ್ಯಂಡ್ ಧ್ರುವ ಅವರು ಕನ್ನಡ ಜನಗಳು ಮೆರೆಸಿರೋ ಅಂಥ ಒಬ್ಬ ಅದ್ಭುತ ಧ್ರುವ ತಾರೆ ಅಂತಲೇ ಅನ್ಬೋದು. ಆ್ಯಂಡ್ ನನ್ನ ಪಾಲಿಗೆ ನನ್ನ ಆತ್ಮೀಯ ಗೆಳೆಯ. ಆ್ಯಂಡ್ ಎಲ್ಲರ ಜೀವನದಲ್ಲೂ ದೇವರೊಬ್ಬನ್ನ ಕಳಿಸ್ತಾನೆ, ಅಂದರೆ ದಿಕ್ ಸೂಚಿ ಅಂತೀವಲ್ಲ ಆ ಥರ, ಅಂತಂದರೆ ಟಾರ್ಚ್ ಬೆರರ್ಸ್ ಥರ. ಸೊ ನನ್ನ ಜೀವನಕ್ಕೆ ಗೆಳೆಯ ಆ ಥರ. ಯಾಕಂತಂದರೆ ಅದ್ದೂರಿ ನಂತರ ನನ್ನನ್ನು ಡೈರೆಕ್ಟ್ರು ಮಾಡಿದಂಥ ನಾಯಕ ನಟ ಧ್ರುವ ಅವರು. ಬಹದ್ದೂರ್ ಮತ್ತು ಭರ್ಜರಿ 2 ಸಿನಿಮಾಗಳನ್ನು ಅವ್ರಿಗೆ ನಿರ್ದೇಶನ ಮಾಡಿದ್ದೀನಿ. ಆ್ಯಂಡ್ ಅವ್ರಿಗೋಸ್ಕರ ಬರೆದಿದ್ದೀನಿ. ಆ್ಯಂಡ್ ಗೆಳೆಯ ಎಸ್ಪೆಷಲಿ ಡೈಲಾಗ್ ಹೇಳೋದು ಭಾಳ ಖುಷಿ ಅನಿಸುತ್ತೆ. ನಾನು ಬರೆದಂಥ ಡೈಲಾಗ್ಗಳನ್ನ ಗೆಳೆಯನ ಬಾಯಿನಲ್ಲಿ ಕೇಳೋಕ್ಕೆ ಭಾಳ ಖುಷಿ ಅನಿಸುತ್ತೆ. ಆ್ಯಂಡ್ ಧ್ರುವ ಅವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಲ್ ಓವರ್ ಇಂಡಿಯಾ ಅವ್ರನ್ನ ಗುರುತಿಸ್ತಾರೆ ಜನ. ಆ್ಯಂಡ್ ಕನ್ನಡದ ಹೆಮ್ಮೆಯ ನಾಯಕ ನಟರಾಗಿದ್ದಾರೆ. ಈ ಒಂದು ಹಾದಿ ಸುಗಮವಾಗಿರಲಿ ಆ್ಯಂಡ್ ಭರ್ಜರಿ ಯಶಸ್ಸು ಮತ್ತೆ ಸಿಗ್ತಾ ಇರಲಿ ಅವ್ರ ಲೈಫಲ್ಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಧ್ರುವ ದಸರಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಿ. ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಗೆಳೆಯನಿಗೆ ಅಂತಂದರೆ ಅದು ಯಾವಾಗಲೂ ಒಂಥರ ಖುಷಿ. ಆತ್ಮೀಯ ಸ್ನೇಹಿತನಿಗೆ ಆ್ಯಕ್ಷನ್ ಕಂಡು ಹೇಳೋದು ಯಾವಾಗಲೂ ಒಂದು ಖುಷಿ ಕೊಡುತ್ತೆ. ನನಗೂ ತುಂಬ ಪ್ರೀತಿ. ಖಂಡಿತ 3ನೇ ಕಾಂಬಿನೇಷನ್ ಬಂದರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಸಿನಿಮಾ ಅಂತೂ ಖಂಡಿತ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಬಹದ್ದೂರ್ ಗೆಳೆಯನೇ ಲಾಂಚ್ ಮಾಡಿದ್ದು ಬಹದ್ದೂರ್ ಸಿನಿಮಾಯಿಂದ ನಾನು ಡೈರೆಕ್ಟರ್ ಆದೆ. ಬಹದ್ದೂರ್ ಮತ್ತು ಭರ್ಜರಿ, ಭರಾಟೆ, ಜೇಮ್ಸ್ ಆದ ನಂತರ ಬರ್ಮಾ ಅಂತ ಒಂದು ಸಿನಿಮಾವನ್ನು ಕೈಗೆತ್ಕೊಂಡಿದ್ದೀನಿ. ಇನ್ನೇನು ಅದು ಮುಗಿಯೋ ಹಂತದಲ್ಲಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದ ನಂತರ ಈಗ ಗಣೇಶ್ ಸರ್ ಸಿನಿಮಾ ಒಂದು ಅನೌನ್ಸ್ ಆಗಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಆ್ಯಂಡ್ ಬಹಳಷ್ಟು ಹಾಡುಗಳನ್ನ ನಾನು ಬರೆದಿದ್ದೀನಿ. ಎಲ್ಲ ಹಾಡುಗಳನ್ನೂ ನೀವು ಗೆಲ್ಲಿಸಿದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ನನಗೆ ಪರ್ಸ್ನಲಿ ಫ್ಯಾಮಿಲಿ ಎಂಟರ್ಟೈನರ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ಅಂದರೆ ಅದರಲ್ಲಿ ಒಂದು ಲವ್ ಸ್ಟೋರಿನೂ ಇರಬೇಕು, ಫ್ಯಾಮಿಲಿ ಎಮೋಷನ್ಸ್ ಇರಬೇಕು, ಮತ್ತು ಆ್ಯಕ್ಷನ್ಸು ಇರಬೇಕು. ಯೂಶ್ವಲಾಗಿ ಎಲ್ಲ ವರ್ಗದ ಜನರು ಕೂಡ, ಆಡಿಯನ್ಸು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ಆ್ಯಂಡ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂತ್ಕೊಂಡು ಸಿನಿಮಾನ ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು, ಅದನ್ನು ನೋಡಬೇಕು ಅನ್ನೋದೇ ನನಗೆ ಯಾವಾಗಲೂ ಆಸೆ. ನಾನು ಸಿನಿಮಾ ಮಾಡಬೇಕೆಲ್ಲ ಅದನ್ನು ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇರ್ತೀನಿ ಆ ವಿಷಯಗಳಿಗೆ. ಸೊ ಆ ಥರದ ಸಿನಿಮಾ ಎಂಟರ್ಟೈನರ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದೊಂದು ಡ್ರೀಮ್. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಡ್ರೀಮ್ ಅಂತಲೇ ಅನ್ಬೋದು. ನಾನು ಇಂಡಸ್ಟ್ರಿಗೆ ಬಂದಾಗಿದ್ದ ಆವಾಗಿಂದನೂ ಕೂಡ ಅಂದ್ಕೊಂಡಿದ್ದು ಬಂದು ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕಂತ. ಆ್ಯಂಡ್ ಜೇಮ್ಸ್ ಸಿನಿಮಾ ಮಾಡೋ ಅಂಥ ಒಂದು ಭಾಗ್ಯ ಸಿಕ್ತು, ಅಪ್ಪು ಸರ್ ಜೊತೆ ವರ್ಕ್ ಮಾಡೋ ಅಂಥ ಸಿನಿಮಾ. ಸೊ ದಟ್ ವಾಸ್ ಮೈ ಡ್ರೀಮ್ ಆ್ಯಕ್ಚುಲಿ. ಅದು ಬಿಟ್ಟರೆ ನನಗೆ ಒಂದು ಪುಣ್ಯ ಏನಂದರೆ ಎಲ್ಲರ ಜೊತೆನೂ ಎಲ್ಲರಿಗೂ ಕೂಡ ನಾನು ಸಾಂಗ್ಸ್ನ ಬರೆದಿದ್ದೀನಿ, ಎಲ್ಲರ ಸಿನಿಮಾಗಳಿಗೂ. ಆ್ಯಂಡ್ ಎಲ್ಲ ಸ್ಟಾರ್ಸ್ಗಳ ಕಡೆಯಿಂದನೂ ಕೂಡ ಅದೊಂದು ಪ್ರೀತಿ ಇದೆ, ನನಗೊಂದು ಸಿನಿಮಾ ಮಾಡುವನಂಥ ಒಂದು ಇದಿರ್ಬೋದು, ವಿಷಯ ಇರ್ಬೋದು. ಸೊ ನಾನು ಯಾವಾಗಲೂ ನನಗೆ ಅವರು ಯಾವಾಗ ಒಂದು ಅಪರ್ಚುನಿಟಿ ಕೊಡ್ತಾರೆ, ಬಟ್ ಅದಕ್ಕೆ ನಾನೇನು ಕೊಡ್ತೀನಿ ವಾಪಸ್ಸು ಅನ್ನೋಂಥದ್ದು ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಖಂಡಿತ ಶಿವಣ್ಣ ಸರ್ಗಿರ್ಬೋದು, ದರ್ಶನ್ ಸರ್ಗಿರ್ಬೋದು, ಸುದೀಪ್ ಸರ್ಗಿರ್ಬೋದು, ಖಂಡಿತ ಎಲ್ಲರ ಜೊತೆ ವರ್ಕ್ ಮಾಡ್ಬೇಕನ್ನೋದು ಒಂದು ಆಸೆ ಇದೆ. ಆ್ಯಂಡ್ ಆ ಥರದ್ದೊಂದು ಸಬ್ಜೆಕ್ಟು, ಅವ್ರ ಇಮೇಜ್ಗೆ ತೂಗ ಅಂಥ ಒಂದು ಸಬ್ಜೆಕ್ಟು, ಅವ್ರ ಫ್ಯಾನ್ಸ್ಗಳು ಇಷ್ಟಪಡೋ ಅಂಥ ಒಂದು ಸಬ್ಜೆಕ್ಟು, ಇದ್ರ ಬಗ್ಗೆ ಯಾವಾಗಲೂ ಆಲೋಚನೆ ಇರುತ್ತೆ. ಖಂಡಿತ ಒಂದಿನ ಶಿವಣ್ಣ ಸರ್ಗಂತೂ ಖಂಡಿತ ಸಿನಿಮಾ ಮಾಡ್ಬೇಕನ್ನೋದು. ಅದು ನಿಜವಾಗ್ಲೂ ಅದು ಯಾವುದೋ ಜನ್ಮದ ಪುಣ್ಯ ಅಂತಲೇ ಅನ್ಕೋಬೇಕು. ಯಾಕಂತಂದರೆ ನನ್ನ ಫಸ್ಟ್ ಸಿನಿಮಾ ಬಹದ್ದೂರ್ ಸಿನಿಮಾಗೆ ವಾಯ್ಸ್ ಓವರ್ ಕೊಟ್ಟಿದ್ದು ಪುನೀತ್ ಸರ್ನೇ. ಅಂದರೆ ಅಲ್ಲಿ ತನಕ ಅವರು ಯಾವುದೇ ಸಿನಿಮಾವು ಕೂಡ ಅವರ ಧ್ವನಿನ ನೀಡಿರಲಿಲ್ಲ, ಹಾಡ್ತಾ ಇದ್ರು ಅಷ್ಟೇ, ಆದರೆ ವಾಯ್ಸ್ ಓವರ್ ಕೊಟ್ಟಿದ್ದಿಲ್ಲ. ಆ್ಯಂಡ್ ಬಹದ್ದೂರ್ ಸಿನಿಮಾಗೆ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಟ್ಟರು. ಅದಾದ ನಂತರ ಅವ್ರಿಗೆ ನಿರ್ದೇಶನ ಮಾಡೋ ಅಂಥ ಒಂದು ಅವಕಾಶನೂ ಕೂಡ ಸಿಕ್ತು. ಬಟ್ ನಾವು 2015 ಅನೌನ್ಸ್ ಮಾಡಿದ್ದು. ಬಟ್ ಮತ್ತೆ ಭರ್ಜರಿ ಬಂದಿದ್ದರಿಂದಾಗಿ ಮತ್ತು ಅವರು ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾಗಿ ಅದು ಗೊತ್ತಿಲ್ಲ, ಅದೊಂದು ಟೈಮ್ ಅನ್ನೋದು ಹಂಗೆ ಕೂಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಬಹುಶಃ 2020ಗೆ ಮುಹೂರ್ತ ಮಾಡಿದ್ವಿ. ಆ್ಯಂಡ್ ಒಂದು ಕಡೆ ಬೇಸರ ಆಗುತ್ತೆ. ಅಂದರೆ ಅವರಿಲ್ಲ ಅಂತ ನೆನೆಸ್ಕೊಳ್ಳೋದೇ ಒಂದು ರೀತಿ ಅದನ್ನು ಇವತ್ತಿನವರೆಗೂ ಅವರೆಲ್ಲೋ ಇಲ್ಲೇ ಇದ್ದಾರೆ, ಎಲ್ಲೋ ಶೂಟಿಂಗ್ ಮಾಡ್ತಾ ಇದ್ದಾರೆ, ಯಾವುದೋ ಬೇರೆ ಸಿನಿಮಾ ಹೋಗಿದ್ದಾರೆ ಅನ್ನೋ ಒಂದು ಭಾವನೆನೇ ಇರುತ್ತೆ. ಬಟ್ ಅವ್ರ ಜೊತೆ ಕಳೆದಂಥ ಕ್ಷಣ, ಅಂದರೆ ಅಷ್ಟು 2020ಇಂದ ಹಿಡಿದು ಒಂದು ಸಿನಿಮಾ ಮುಗಿಯೋ ತನಕ, ಅಂದರೆ ಆ ಒಂದು ಪ್ರಾಸೆಸ್ಸಲ್ಲಿ ಅವ್ರ ಜೊತೆ ಕಳೆದಂಥ ದಿನಗಳು, ಆ ಒಂದು ಚರ್ಚೆಗಳಿರ್ಬೋದು. ಆ್ಯಂಡ್ ಅದೊಂಥರ ನನ್ನ ಡ್ರೀಮ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಆ ಸಿನಿಮಾ. ಆ್ಯಂಡ್ ಅಪ್ಪು ಸರ್ ಅಷ್ಟೊಂದು ಆ ಆ್ಯಕ್ಷನ್ಸ್ ವೈಸ್ ಇರ್ಬೋದು, ಅವ್ರಿಗೆ ಅಂತಲೇ ಅಷ್ಟು ನೀಟಾಗಿ ಡಿಸೈನ್ ಮಾಡಿದಂಥ ಒಂದು ಸಿನಿಮಾ, ಆ್ಯಕ್ಷನ್ಸ್ಗೆ ಅಷ್ಟು ಎಫರ್ಟ್ ಹಾಕಿ ಅವ್ರು ಮಾಡಿದಂಥದ್ದು ಇರ್ಬೋದು. ಅದು ಯಾವತ್ತೂ ನನ್ನ ಉಸಿರು ಇರೋ ತನಕನೂ ಕೂಡ
ಅದು ಯಾವತ್ತೂ ಅಜರಾಮರವಾಗಿ ಉಳ್ಕೊಳ್ಳುತ್ತೆ ನನ್ನ ಒಳಗಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಕನ್ನಡದ ಒಂದು ಭಾಷೆ, ನೆಲ, ಜಲದಲ್ಲಿ ಅಪ್ಪು ಸರ್ ಬೆರೆತೋಗಿದ್ದಾರೆ. ಬುದ್ಧ, ಬಸವ, ಗಾಂಧೀಜಿಯವರ ಪಕ್ಕ ಅಪ್ಪು ಸರ್ ಫೋಟೋ ಕಾಣುತ್ತೆ. ದೇವಮಾನವರಾಗಿದ್ದಾರೆ ಅಂತಲೇ ಅನ್ಬೋದು. ಆ್ಯಂಡ್ ಅವ್ರ ಆಶೀರ್ವಾದ ಯಾವತ್ತೂ ಕೂಡ ಎಲ್ಲರ ಮೇಲೂ ಸದಾ ಇರುತ್ತೆ. ಆ್ಯಂಡ್ ನಾನು ಯಾವುದೋ ಜನ್ಮದ ಪುಣ್ಯನೇ ಅಪ್ಪು ಸರ್ ಜೊತೆ ಕಳೆದಂಥ ಕ್ಷಣಗಳಿರ್ಬೋದು, ಅದನ್ನು ಯಾವತ್ತೂ ನಾನು ಮಿಸ್ ಮಾಡ್ಕೊತೀನಿ. ಅದನ್ನು ಯಾವತ್ತೂ ನನ್ನ ಜೊತೆ ಇರುತ್ತೆ. ನನ್ನ ಹಾರ್ಟ್ ಬೀಟ್ ಒಳಗಡೆ ಅದು ಕೂಡ ಬೆರೆತೋಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧ್ರುವ ದಸರಾ ಇಂದು ಸಂಜೆ 6ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ.